ಸಹೋದರ ಸಹೋದರಿಯರೇ, ಜೆನ್ಸಿಗಳ ಬಗ್ಗೆ ಬಹಳ ಚರ್ಚೆಗಳು ನಡೆಯುತ್ತಿರುವ ಸಂದರ್ಭ ಇದು. 1997 ಮತ್ತು 2012 ಮಧ್ಯೆ ಹುಟ್ಟಿದ ಮಕ್ಕಳ ಬಗ್ಗೆ ಜೆನ್ಸಿಗಳು ಅಂತ ಹೇಳಲಾಗುತ್ತದೆ. 2013ರಿಂದ 2024 ತನಕ ಹುಟ್ಟಿದ ಮಕ್ಕಳನ್ನು ಜನರೇಷನ್ ಆಲ್ಫಾ ಎಂದು ಕರೆಯಲಾಗುತ್ತದೆ. ಜೆನ್ಸಿಗಳೆಂದರೆ 14ರಿಂದ 29 ವಯಸ್ಸು ಪ್ರಾಯದ ನಮ್ಮ ಮಕ್ಕಳು. 14ರಿಂದ 29 ವಯಸ್ಸಿನವರೆಗಿನ ಮಕ್ಕಳನ್ನು ಜೆನ್ಸಿಗಳು ಅಂತ ಕರೆಯಲಾಗ್ತದೆ. ಅದರ ನಂತರದ ಮಕ್ಕಳು ಜನರೇಷನ್ ಆಲ್ಫಾ, ಅವರು ಜೆನ್ಸಿಗಳಿಗಿಂತ ಹೆಚ್ಚು ಅಡ್ವಾನ್ಸ್ಡ್ ಆಗಿರುವಂತಹ ಮಕ್ಕಳು. ಈ ಜೆನ್ಸಿಗಳು ತಾಂತ್ರಿಕವಾಗಿ ಮತ್ತು ಬುದ್ಧಿಪೂರ್ವಕವಾಗಿ ಬಹಳ ಸ್ಟ್ರಾಂಗ್ ಇರುವ, ಬಹಳ ಪ್ರಬಲರಾಗಿರುವ, ಬಹಳ ಸಮರ್ಥರಾಗಿರುವ, ಅದರ ಜೊತೆಗೆ ಆಂತರಿಕವಾಗಿ ಹಲವು ರೀತಿಯ ದೌರ್ಬಲ್ಯಗಳಿರುವ ಒಂದು ತಲೆಮಾರದ, ಒಂದು ಜನರೇಷನ್ ಜೆನ್ಸಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿತ್ತು. ಮಾವಿನ ಮರ, ಅದರಲ್ಲಿ ಧಾರಾಳವಾಗಿ ಮಾವಿನ ಮರಗಳು, ಮಾವಿನ ಹಣ್ಣುಗಳು ತುಂಬಿದೆ. ಹಣ್ಣುಗಳಿಂದ ತುಂಬಿರುವ ಒಂದು ಮಾವಿನ ಮರದ ಫೋಟೋದ ಅಡಿಯಲ್ಲಿ ಒಂದು ಕೋಟ್, ಒಂದು ವಾಕ್ಯ ಬರೆಯಲಾಗಿತ್ತು. ಆ ವಾಕ್ಯ ಏನೆಂದರೆ, ಇನ್ನು ನೀನು ನೀನಾಗಿ ಉದುರಿ ಬೀಳ್ಬೇಕು, ನಿನ್ನನ್ನು ಎಸೆದು ಬೀಳಿಸಬೇಕಾದ ಬಾಲ್ಯ ಮೊಬೈಲ್ನಲ್ಲಿ ಆಟ ಆಡುತ್ತಾ ಇದ್ದಾರೆ ಅಂತ. ಇನ್ನು ನೀನು ನೀನಾಗಿ ಉದುರಿ ಬೀಳ್ಬೇಕು, ಮಾವಿನ ಹಣ್ಣು, ನಿನ್ನನ್ನು ಉದುರಿಸಬೇಕಾಗಿದ್ದ ಬಾಲ್ಯ ಅದು ಮೊಬೈಲ್ನಲ್ಲಿ ಆಟ ಆಡುತ್ತಾ ಇದೆ ಅಂತ. ಈ ವಾಕ್ಯಕ್ಕೆ ಧಾರಾಳ ಕಮೆಂಟ್ಸ್ಗಳೆಲ್ಲ ಬಂದಿತ್ತು, ಧಾರಾಳ ಪ್ರತಿಕ್ರಿಯೆಗಳೆಲ್ಲ ಬರ್ತದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಬಂದ ಒಂದು ಕಮೆಂಟ್ ಏನೆಂದರೆ, ಅವರು ಮಾವಿನ ಹಣ್ಣನ್ನು ಕೊಯ್ಯುವ ಆಪ್ಗಾಗಿ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇರಬಹುದು ಅಂತ. ಮಾವಿನ ಹಣ್ಣನ್ನು ಕೊಯ್ಯುವ ಆಪ್ಗಾಗಿ ಅವರು ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇರಬಹುದು ಎಂಬುದು ಈ ವಾಕ್ಯಕ್ಕೆ ಬಂದ ಒಂದು ಮಾರ್ಮಿಕವಾದ ಪ್ರತಿಕ್ರಿಯೆ. ಸಹೋದರರ ವಾಸ್ತವಿಕತೆಗೆ ಬಹಳ ನಿಕಟವಾದ ಒಂದು ವಿಷಯ. ನೀವು ಹೊಸ ತಲೆಮಾರಿನೊಂದಿಗೆ ಸಂವಾದ ನಡೆಸಿದ್ದೀರಾ, ಹೊಸ ತಲೆಮಾರುಗಳೊಂದಿಗೆ ನೀವು ಮಾತುಕತೆ ನಡೆಸಿದ್ದೀರಾ. ಅವರ ಭಾಷೆಯಲ್ಲಿ ಅವರೊಂದಿಗೆ ಆಶಯ ವಿನಿಮಯ ನಡೆಸಲು ನಿಮಗೆ ಸಾಧ್ಯವೇ? ಖಂಡಿತ ನಾವು ಸೋತು ಹೋಗ್ತೇವೆ. ಅವರ ಭಾಷೆಯಲ್ಲಿ ಆಶಯ ವಿನಿಮಯ ನಡೆಸುವಲ್ಲಿ ನಾವು ಸೋತು ಹೋಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ಸು ಗಳಿಸುವವರು ಬಹಳ ಕಡಿಮೆ. ನಿಮ್ಮ ಮಕ್ಕಳು ಉಪಯೋಗಿಸುತ್ತಿರುವ ಬಹಳಷ್ಟು ಇಮೋಜಿಗಳಿವೆ ಅಲ್ಲ, ಅದು ಕೂಡ ನಿಮಗೆ ಅತ್ಯಂತ ಅಪರಿಚಿತವಾದದ್ದು. ಅವರ ಭಾಷೆ ಬಹಳ ಭಿನ್ನವಾದ ಒಂದು ಭಾಷೆ. ಜಗತ್ತಿನಲ್ಲಿ ಹೊಸ ಒಂದು ಭಾಷೆ ಬೆಳೆಯುತ್ತಾ ಇದೆ. ಆ ಭಾಷೆಗೆ ರೂಪ ಕೊಡುತ್ತಾ ಇರುವವರು ನ್ಯೂ ಜನರೇಷನ್. ಒಂದು ಹೊಸ ಭಾಷೆ, ನಿಮಗೆ ಅರ್ಥ ಆಗದ ಭಾಷೆ ಅದು, ನಿಮಗೆ ಅಪರಿಚಿತವಾಗಿರುವ ಭಾಷೆ ಅದು. ಇಡೀ ಜಗತ್ತಿನಾದ್ಯಂತ, ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ, ಒಂದು ಪ್ರದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಒಂದು ಹೊಸ ಭಾಷೆ ರೂಪುಗೊಳ್ಳುತ್ತಾ ಇದೆ. ನಮ್ಮ ಪರಿಸರದಲ್ಲಿ ಕೂಡ ನೋಡಿ, ನಮ್ಮ ಮಕ್ಕಳು ಕೂಡ ಬ್ರೋ ಅಂತ ಹೇಳುವುದು, ತಂದೆಗೂ ಬ್ರೋ, ತಾಯಿಗೂ ಬ್ರೋ,
ಪತ್ನಿಗೂ ಬ್ರೋ, ಪತಿಗೂ ಬ್ರೋ ಹೇಳು, ಅಮ್ಮ ಮಕ್ಕಳಿಗೂ ಬ್ರೋ ಹೇಳು. ವೈಬ್ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮಕ್ಕಳು, ವೈಬ್. ಇದೆಲ್ಲ ನಿಮಗೆ ಅರ್ಥ ಆಗದ ಪದಗಳು, ಬಹಳ ಲೋಕಲ್ ಆಗಿರುವ ಭಾಷೆ ಇದಲ್ಲ. ಇದಕ್ಕಿಂತ ಬೆಳೆದು ಬಹಳ ದೊಡ್ಡ ಮಟ್ಟದಲ್ಲಿ ಹೊಸ ಒಂದು ಭಾಷೆಯನ್ನು ಈ ತಲೆಮಾರು, ಈ ಜನರೇಷನ್ ರೂಪಿಸ್ತಾ ಇದೆ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಜಗತ್ತಿನಲ್ಲಿ ಅತ್ಯಂತ ಅಧಿಕೃತವಾದ ಡಿಕ್ಷನರಿ ಬಿಡುಗಡೆಗೊಳಿಸ್ತದೆ ಎಲ್ಲ ವರ್ಷ. ಆ ಇತ್ತೀಚೆಗೆ ಬಿಡುಗಡೆಗೊಳಿಸಿರುವ ಹೊಸ ಡಿಕ್ಷನರಿಯಲ್ಲಿ ನ್ಯೂ ಜನರೇಷನ್ನ ಅವರು ಉಪಯೋಗಿಸುವ ಸುಮಾರು 6,000 ಪದಗಳನ್ನು ಆ ಡಿಕ್ಷನರಿಯಲ್ಲಿ ಸೇರಿಸಲಾಗಿದೆ ಅಂತ. ಜನರೇಷನ್, ಹೊಸ ಜನರೇಷನ್ ಉಪಯೋಗಿಸುವ ಪದಗಳು, ಅದು ಅವರಿಗೆ ಮಾತ್ರ ಅರ್ಥ ಆಗುವುದು, ನಿನಗದು ಅರ್ಥವೇ ಆಗ್ಲಿಕ್ಕಿಲ್ಲ. ಜಗತ್ತಿನ ಅತ್ಯಂತ ಅಧಿಕೃತವಾದ ಡಿಕ್ಷನರಿ ಆಕ್ಸ್ಫರ್ಡ್ ಡಿಕ್ಷನರಿ. ಆಕ್ಸ್ಫರ್ಡ್ ಡಿಕ್ಷನರಿಗೆ ಸಂಬಂಧಪಟ್ಟವರು ನ್ಯೂ ಜನರೇಷನ್ ನೊಂದಿಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ, ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಏನೆಂದರೆ, ನೀವು ಉಪಯೋಗಿಸುವ ಪದಗಳನ್ನು ನಮಗೆ ಕಲಿಸಿಕೊಡಿ ಅಂತ. ಡಿಕ್ಷನರಿಯಲ್ಲಿ ಸೇರಿಸಲಿಕ್ಕೆ, ಅದು ವಿಶ್ವವಿಖ್ಯಾತ ಡಿಕ್ಷನರಿ, ಆಕ್ಸ್ಫರ್ಡ್ ಡಿಕ್ಷನರಿ. ನೀವು ಉಪಯೋಗಿಸುವಂತಹ ಪದಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಮಗೆ ಕಳುಹಿಸಿಕೊಡಿ, ಯಾಕಂದ್ರೆ ಡಿಕ್ಷನರಿಯಲ್ಲಿ ಅದನ್ನು ಸೇರಿಸಲಿಕ್ಕೆ. 2025ರ ವರ್ಡ್ ಆಫ್ ಇಯರ್, ಇಡೀ ವರ್ಷದ ಒಂದು ವರ್ಡ್, ಶಬ್ದ ಯಾವುದು ಅಂತ ಕೇಳಿದರೆ ಪ್ಯಾರಾಸೋಷಿಯಲ್ ಎಂಬುದು 2025ರ ವರ್ಡ್ ಆಫ್ ಇಯರ್ ಆಗಿತ್ತು ಅಂತ. ಪ್ಯಾರಾಸೋಷಿಯಲ್ ನಮಗೇನು ಅರ್ಥ ಆಗ್ಬೋದು ಪ್ಯಾರಾಸೋಷಿಯಲ್ ಅಂತ ಹೇಳಿದ್ರೆ? ಪ್ಯಾರಾಸೋಷಿಯಲ್ ಅಂದ್ರೆ ಸೆಲೆಬ್ರಿಟಿಗಳನ್ನು, ಅವರು ಎಂತಹವರೇ ಆಗಿರಲಿ, ಸೆಲೆಬ್ರಿಟಿಗಳೊಂದಿಗೆ ಉಂಟಾಗುವ ಆಳವಾದ ಆತ್ಮ ಸಂಬಂಧಕ್ಕೆ ಪ್ಯಾರಾಸೋಷಿಯಲ್ ಅಂತ ಹೇಳುದು. ಅದು ಕೆಲವೊಮ್ಮೆ AI ಚಿತ್ರಗಳೊಂದಿಗೆ ಕೂಡ ಆಗಬಹುದು ಅಂತ. ಅಂದ್ರೆ ಸೆಲೆಬ್ರಿಟಿಗಳೊಂದಿಗೆ ಉಂಟಾಗುವ ಆಳವಾದ ಆತ್ಮ ಸಂಬಂಧಕ್ಕೆ ಪ್ಯಾರಾಸೋಷಿಯಲ್ ಅಂತ ಹೇಳುದು. ಮತ್ತೆ 2025ರ ವರ್ಡ್ ಆಫ್ ಇಯರ್, ಆ ವರ್ಷದ ಶಬ್ದ ಪ್ಯಾರಾಸೋಷಿಯಲ್ ಎಂದಾಗಿತ್ತು ಅಂತ. ಅಂದ್ರೆ ನಮ್ಮ ಮಕ್ಕಳ ಭಾಷೆ ಬದಲಾಗುತ್ತಾ ಇದೆ. ನೀವು ಮಾತಾಡುವ ಭಾಷೆ ಅಲ್ಲ ಅವರು ಮಾತಾಡುತ್ತಾ ಇರುವುದು. ಅವರು ಮಾತಾಡುವ ಭಾಷೆಗಳು ನಿಮಗೆ ಖಂಡಿತ ಅರ್ಥ ಆಗುವುದಿಲ್ಲ. ಅವರು ಉಪಯೋಗಿಸುತ್ತಿರುವ ಇಮೋಜಿಗಳು ನಿಮಗೆ ಅಪರಿಚಿತವಾದದ್ದು. ಕಳೆದ ತಲೆಮಾರಿನ ಹೆತ್ತವರು ಅಥವಾ ನಮ್ಮ ಜನರೇಷನ್ನ ನಮ್ಮ ತಂದೆ ತಾಯಂದಿರು ನಮ್ಮೊಂದಿಗೆ, ನಮಗೆ ಮಕ್ಕಳಾದ ನಮಗೆ ಅವರ ಬದುಕಿನ ಕಷ್ಟ, ಸಂಕೀರ್ಣತೆಗಳು, ಸಾಹಸಗಳು, ಇವುಗಳ ಬಗ್ಗೆ ಎಲ್ಲ ಅವರು ಹೇಳಿಕೊಟ್ಟಿರ್ಬೋದು. ನಮ್ಮ ತಂದೆ ನಮಗೆ ಹೇಳಿಕೊಟ್ಟಿರ್ಬೋದು. ಅಂದ್ರೆ ನಮ್ಮ ಜನರೇಷನ್ಗೆ ನಮ್ಮ ತಂದೆ ತಾಯಂದಿರು ಅವರ ಬದುಕಿನ ಬಗ್ಗೆ, ಅವರ ಕಷ್ಟ, ಅವರ ಸಾಹಸ, ಅವರ ಕ್ಲಿಷ್ಟತೆಗಳು, ಅವರ ಸಂಕೀರ್ಣತೆಗಳು, ಇದೆಲ್ಲವನ್ನು ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. 10 ಕಿಲೋಮೀಟರ್ ದೂರದವರೆಗೆ ನಾವು ನಡೆದುಕೊಂಡು ಶಾಲೆಗೆ ಹೋಗಿದ್ದೇವೆ. ಅದೇ ರೀತಿ ಆ ಕಾಲದಲ್ಲಿ ರೋಗಿಗಳನ್ನು ಹಾಸ್ಪಿಟಲ್ಗೆ ದಾಖಲಿಸಬೇಕಾದರೆ ಆಸ್ಪತ್ರೆ ಅಂದ್ರೆ ಎಲ್ಲೋ ದೂರದಲ್ಲಿ ಇರುವುದು. ರೋಗಿಗಳನ್ನು ಹೀಗೆ ಕುರ್ಚಿಯಲ್ಲಿ ಕೂತುಕೊಳ್ಳಿಸಿ ತಲೆಯ ಮೇಲೆ ಹೊತ್ತುಕೊಂಡು ಕಿಲೋಮೀಟರ್ಗಳ ತನಕ ನಾವು ನಡೆದು ಹೋಗಿದ್ದೇವೆ. ಮೈಯತ್ತನ್ನು ದಫನ್ ಮಾಡಲು 8-10 ಕಿಲೋಮೀಟರ್ಗಳ ತನಕ ನಾವು ಮೈಯತ್ತಿನೊಂದಿಗೆ ನಡೆದು ಹೋಗಿದ್ದೇವೆ. ಆಹಾರ ಇಲ್ಲದೆ ನೀರು ಮಾತ್ರ ಸೇವಿಸಿ ಬದುಕಿದ ಎಷ್ಟೋ ದಿನಗಳು ತಮ್ಮ ಬದುಕಿನಲ್ಲಿ ಇತ್ತು. ಹೀಗೆ ನಮ್ಮ ತಂದೆ ತಾಯಂದಿರು ಅವರ ಅನುಭವಗಳನ್ನು ನಮ್ಮೊಂದಿಗೆ ಹೇಳಿಕೊಂಡಾಗ ನಮಗೇನಾಗಿದೆ? ನಮಗೆ ನಮ್ಮ ತಂದೆ ತಾಯಂದಿರ ಬಗ್ಗೆ ಒಂದು ರೀತಿಯ ಗೌರವ ಭಾವನೆ ಮೂಡಿದೆ. ನಮ್ಮ ತಂದೆ ಮತ್ತು ತಾಯಿ ನಮ್ಮ ತಂದೆ ನಮ್ಮ ಹೀರೋ ಆಗಿದ್ದ. ಅವರ ಬದುಕಿನ ಅನುಭವಗಳನ್ನು ಆಲಿಸಿ ನನ್ನ ತಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ,
ನನ್ನ ಅಮ್ಮ ಹೇಗೆಲ್ಲ ಬದುಕಿದ್ರು, ಅವರಲ್ಲಿ ನಮಗೆ ಗೌರವ ಭಾವ ಉಂಟಾಯಿತು, ಅವರಲ್ಲಿ ಇನ್ನಷ್ಟು ನಮಗೆ ಪ್ರೀತಿ ಬೆಳೆಯಿತು, ಅವರನ್ನು ಬದುಕಿನಲ್ಲಿ ಅನುಕರಿಸಲು ನಾವು ಗರಿಷ್ಠ ಪ್ರಯತ್ನ ಪಟ್ಟೆವು. ಆದರೆ ಇಂದಿನ ಮಕ್ಕಳೊಂದಿಗೆ ಈ ಜೆನ್ಸಿ ಇದೆ ಅಲ್ಲ, ಅಥವಾ ಆಲ್ಫಾ ಜನರೇಷನ್, ಅದಕ್ಕಿಂತಲೂ ಅಡ್ವಾನ್ಸ್ಡ್ ಅದು, ಅವರೊಂದಿಗೆ ನೀವು ನಿಮ್ಮ ಬದುಕಿನ ಅನುಭವಗಳನ್ನು ಹೇಳಿ ನೋಡಿ. ಅಂದ್ರೆ ನಾವು ಈ ಜನರೇಷನ್ ನಮ್ಮ ಮಕ್ಕಳೊಂದಿಗೆ, ಜೆನ್ಸಿಗಳೊಂದಿಗೆ ನಮ್ಮ ಬದುಕಿನ ಅನುಭವಗಳನ್ನು ಹೇಳಿದ್ರೆ ಏನಾಗ್ತದೆ? ನಾನು 7-8 ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಹೋದದ್ದು, ಆಸ್ಪತ್ರೆಗಳಿರಲಿಲ್ಲ, ಬಹಳ ಕಷ್ಟದಲ್ಲಿ ಬದುಕಿದ್ದು, ಇದೆಲ್ಲ ಹೇಳಿದ್ರೆ ನಿಮ್ಮ ಮಕ್ಕಳು ನಿಮ್ಮ ಮುಖವನ್ನು ನೋಡಿ ಮುಗುಳು ನಗೆ ಬೀರಿ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಏನೆಂದರೆ ಅದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಅಂದ್ರೆ ಅದಕ್ಕೆ ನಾನೇನ್ ಮಾಡಬೇಕು ಅಂತ. ನಿಮ್ಮ ಕಷ್ಟವನ್ನು, ನಿಮ್ಮ ಅನುಭವಗಳನ್ನು ನಿಮ್ಮ ಮಕ್ಕಳೊಂದಿಗೆ ಹೇಳಿಕೊಳ್ಳುವುದಾದ್ರೆ ಈ ಜನರೇಷನ್, ಹೊಸ ಜನರೇಷನ್, ಅವರ ಪ್ರತಿಕ್ರಿಯೆ ಏನೆಂದರೆ ಅದಕ್ಕೆ ನಾವೇನ್ ಮಾಡಬೇಕು, ಅದಕ್ಕೆ ನಾವೇನ್ ಮಾಡಬೇಕು. ನೀವು ಒಂದು ಕಾಲದಲ್ಲಿ ಕಷ್ಟ ಸಹಿಸಿದ್ದು ಸರಿ, ಆದ್ರೆ ಈಗ ಅದಲ್ಲ ಕಾಲ. ಇದು ಕಷ್ಟ ಸಹಿಸುವ ಕಾಲ ಅಲ್ಲ, ಇದು ಹಾಗೆ ಸಹನೆ ವಹಿಸುವ ಕಾಲ ಅಲ್ಲ. ಮತ್ತೆ ಯಾಕೆ ನೀವು ನಿಮ್ಮ ಕಷ್ಟಗಳನ್ನು ನಮ್ಮೊಂದಿಗೆ ಹೇಳಿಕೊಳ್ತೀರಿ? ಇದು ಹೊಸ ತಲೆಮಾರಿನ ಪ್ರತಿಕ್ರಿಯೆ, ನಮ್ಮ ಮಕ್ಕಳ ಪ್ರತಿಕ್ರಿಯೆ ಅದು. ಅವರ ಪ್ರತಿಕ್ರಿಯೆಯನ್ನು ನೋಡಿ ಕೆಲವೊಮ್ಮೆ ತಂದೆ ಮತ್ತು ತಾಯಿ ಕುಸಿದು ಹೋಗಬಹುದು, ಸೋತು ಹೋಗ್ತಾರೆ ಅವರು. ನನ್ನ ಮಗನೊಂದಿಗೆ, ನನ್ನ ಮಗಳೊಂದಿಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಎಂದು ತಿಳಿಯದೆ ತಂದೆ ಮತ್ತು ತಾಯಿ ಒಂದು ರೀತಿಯ ಅಸಹಾಯಕತೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಹೇಗೆ ಅರ್ಥ ಮಾಡಿಕೊಡ್ಬೇಕು ಅಂತ ತಿಳಿಯುತ್ತಾ ಇಲ್ಲ, ಅವರೊಂದಿಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ತಂದೆ ತಾಯಿ. ಹಾಗೆ ತಂದೆ ಮತ್ತು ತಾಯಿಯ ಒಂದು ರೀತಿಯ ಅಸಹಾಯಕತೆಯ ಸ್ಥಿತಿಯಲ್ಲಿ ತಂದೆ ಮತ್ತು ತಾಯಿ ಸಹೋದರರ ಜಗತ್ತಿನಲ್ಲಿದ್ದಾರೆ, ಸಮಾಜದಲ್ಲಿದ್ದಾರೆ. ಕಾಲದ ಬಗ್ಗೆ ನೀವು ಚೆನ್ನಾಗಿ ತಿಳಿದಿರಬೇಕು. ಈ ಕಾಲದಲ್ಲಿ ಬದುಕುತ್ತಿರುವ ಜನರೇಷನ್, ಅವರ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡಬೇಕು. ಬಹಳ ವಾಸ್ತವಿಕತೆಯೊಂದಿಗೆ ಅವರನ್ನು ನೀವು ಅರ್ಥ ಮಾಡಬೇಕು. ಖಂಡಿತ ಅವರ ಮೇಲೆ ಅವರನ್ನು ಆರೋಪಿಗಳನ್ನಾಗಿ ಮಾಡಬಾರದು. ಆರೋಪಿಗಳಲ್ಲ ಅವರು, ಒಳ್ಳೆಯವರವರು. ಅವರ ಮೇಲೆ ಆರೋಪ ಹೊರಿಸಬಾರದು ನೀವು. ಅವರು ಖಂಡಿತವಾಗಿಯೂ ನಮ್ಮ ಮಕ್ಕಳು, ಬೇರೆಲ್ಲಿಂದ ಬಂದವರಲ್ಲ, ನಮ್ಮ ಮಕ್ಕಳವರು, ನಮ್ಮ ರಕ್ತ ಅವರು, ನಮ್ಮ ಮಕ್ಕಳವರು. ಆದರೆ ಅವರು ಬದುಕುತ್ತಿರುವ ಕಾಲ ನಮ್ಮ ಕಾಲ ಅಲ್ಲ. ಅವರು ಬದುಕುತ್ತಿರುವ ಕಾಲ ಬೇರೆ ಒಂದು ಕಾಲ. ಹಲವಾರು ಯುಗಗಳ ಬಗ್ಗೆ ನಾವು ಕಲ್ತಿದ್ದೇವೆ. ಶಿಲಾಯುಗ, ಲೋಹಯುಗ, ಯಂತ್ರಯುಗ, ಹೀಗೆ ಬೇರೆ ಬೇರೆ ಯುಗಗಳ ಬಗ್ಗೆ ನಾವು ಕಲ್ತಿದ್ದೇವೆ, ಅಧ್ಯಯನ ನಡೆಸಿದ್ದೇವೆ. ಈ ಹೊಸ ಜನರೇಷನ್ ಬದುಕುತ್ತಾ ಇರುವುದು ಡಿಜಿಟಲ್ ಯುಗದಲ್ಲಿ, ಸ್ಕ್ರೀನ್ ಏಜ್, ಡಿಜಿಟಲ್ ಏಜ್. ಹೊಸ ತಲೆಮಾರು ಬದುಕುತ್ತಾ ಇರುವುದು ಡಿಜಿಟಲ್ ಯುಗದಲ್ಲಿ, ಸ್ಕ್ರೀನ್ನ ಕಾಲದಲ್ಲಿ. ಆದ್ದರಿಂದ ಡಿಜಿಟಲ್ ಯುಗದ ವಿಶೇಷತೆ ಏನೆಂದರೆ ಅದು ಬಹಳ ಫಾಸ್ಟ್, ಬಹಳ ವೇಗ. ಅದು ನಿಮಗೆ ತಲುಪಲಿಕ್ಕೆ ಸಾಧ್ಯ ಆಗದಷ್ಟು ವೇಗದಲ್ಲಿ ನಿಮ್ಮ ಮಕ್ಕಳು ಮುಂದೆ ಹೋಗುತ್ತಾ ಇದ್ದಾರೆ. ನಿಮಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲದಷ್ಟು ಫಾಸ್ಟ್ ಆಗಿ ನಿಮ್ಮ ಮಕ್ಕಳು ಮುಂದೆ ಹೋಗುತ್ತಾ ಇದ್ದಾರೆ. ಕಾಯುವಿಕೆ ಎಂಬುದು ಅವರ ಡಿಕ್ಷನರಿಯಲ್ಲೇ ಇಲ್ಲ. ಕಾಯುವುದು ಅಂತ ಇದೆ ಅಲ್ಲ. ಕಾಯುವುದಕ್ಕೆ ಬಹಳ ದೊಡ್ಡ ಆನಂದ ಇದೆ, ಸಂತೋಷ ಇದೆ, ಬದುಕಿನ ಬಹಳ ದೊಡ್ಡ ಅನುಭೂತಿ ಕಾಯುವುದು. ಕಾಯುವಿಕೆ, ಕನಸು ಕಾಣುವುದೆಲ್ಲ ಇದೆ ಅಲ್ಲ, ಅದು ಬದುಕಿನ ಬಹಳ ದೊಡ್ಡ ಅನುಭೂತಿ. ಅದು ಹೊಸ ಒಂದು ಶರ್ಟ್ ಬೇಕಾದರೆ, ಹೊಸ ಒಂದು ವಾಚ್ ಬೇಕಾದರೆ, ಹೊಸ ಒಂದು ಚಪ್ಪಲ್ ಬೇಕಾದರೆ ಬರುವ ವರ್ಷದ ಈದಿನ ತನಕ ನಾವೆಲ್ಲ ಕಾಯ್ಬೇಕಿತ್ತು. ನಮ್ಮ ಬಾಲ್ಯ ಅಲ್ಲ, ಹಾಗೆ ಅಲ್ವ? ನಿಮಗೆ ಹೊಸ ಒಂದು ಬಟ್ಟೆ ಬೇಕಾದರೆ ಬರುವ ಈದಿನ ತನಕ ನೀವು ಕಾಯ್ಬೇಕು.
ಕೆಲವೊಮ್ಮೆ ಬಿರಿಯಾನಿ ತಿನ್ನಬೇಕಾದರೂ ಬರುವ ಈದಿನ ತನಕ ನೀವು ಕಾಯಬೇಕಿತ್ತು. ಹೊಸ ಚಪ್ಪಲಿ ಸಿಗಬೇಕಾದರೆ ಬರುವ ಈದಿನ ತನಕ ನೀವು ಕಾಯಬೇಕು. ಆ ಕಾಯುವಿಕೆಯಲ್ಲಿ ಇರುವಂತಹ ಒಂದು ಸಂತೋಷ ಇದೆ, ಅದರಲ್ಲಿ ಇರುವಂತಹ ಒಂದು ಆನಂದ ಇದೆ, ಬದುಕಿನ ಒಂದು ಅನುಭೂತಿ ಇದೆ. ನಿಮ್ಮ ಮಕ್ಕಳೊಂದಿಗೆ ನೀವು ಕಾಯಲಿಕ್ಕೆ ಹೇಳಿ, ಅಥವಾ ಆ ಕಾಯುವುದರಲ್ಲಿ ಒಂದು ಆನಂದ ಇದೆ, ಒಂದು ಸಂತೋಷ ಇದೆ ಅಂತ ಹೇಳಿ ನೋಡಿ, ಅವರು ಅದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಕೇಳಿದವರು, ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ. ಅಂದರೆ ಸಹೋದರರೇ, ಫಾಸ್ಟ್, ವೇಗ ಎಂಬುದು ಅವರ ಬದುಕಿನ ಕಲ್ಚರ್, ಸಂಸ್ಕಾರ. ಬಹಳ ವೇಗವಾಗಿ ಅವರು ಮುಂದೆ ಹೋಗುತ್ತಾ ಇದ್ದಾರೆ. ಇಲ್ಲಿ ಹೊರಗೆ ನಡೆಯುವ ಬದಲಾವಣೆಗಳಿಗಿಂತ ವೇಗವಾಗಿ ಅವರ ಅಂತರಂಗದಲ್ಲಿ ಬದಲಾವಣೆಗಳು ನಡೆಯುತ್ತಾ ಇದೆ. ನಾವು ಅರ್ಥ ಮಾಡಬೇಕಾದ ವಿಷಯ ಅದು. ಮತ್ತು ಹೊರಗಿನ ಬದಲಾವಣೆಗಳು ನಿನಗೆ ಕಾಣಲಿಕ್ಕೆ ಸಿಗ್ತದೆ, ಒಳಗಿನ ಬದಲಾವಣೆಗಳನ್ನು ನಿನಗೆ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೊರಗೇನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಇಷ್ಟು ವೇಗವಾಗಿ ಅಭಿವೃದ್ಧಿ, ಪ್ರಗತಿ, ಡಿಜಿಟಲೈಸೇಷನ್, ಇದೆಲ್ಲ ಹೊರಗೆ ಕಾಣುತ್ತಿರುವ ಪ್ರಗತಿಗಳು. ಆದರೆ ಈ ಜೆನ್ಜಿಗಳ ಅಂತರಂಗದಲ್ಲುಂಟಾಗುತ್ತಿರುವ ಬದಲಾವಣೆಗಳು, ಅವುಗಳನ್ನು ತಂದೆಯಾಗಿ ತಾಯಿಯಾಗಿ ನಾವು ತಿಳಿಬೇಕಾದದ್ದು, ಅರ್ಥ ಮಾಡಬೇಕಾದದ್ದು ಸಹೋದರ ಸಹೋದರಿಯರೇ ಬಹಳ ದೊಡ್ಡ ಅಗತ್ಯ. ಹೊಸ ಜನರೇಷನ್ ಬಗ್ಗೆ ಹೇಳಲಾಗುವುದು ಭಾವನೆಗಳು ದುರ್ಬಲವಾದ ಜನತೆ ಅಂತ. ಭಾವನೆಗಳು ದುರ್ಬಲವಾಗಿರುವ ಒಂದು ಜನರೇಷನ್. ಸಮಾಜದಲ್ಲಿ ಏನೆಲ್ಲ ನಡೆದರೂ ಅವರು ಪ್ರತಿಕ್ರಿಯೆ ವ್ಯಕ್ತಪಡಿಸುವುದಿಲ್ಲ. ಎಷ್ಟೆಷ್ಟು ಕೊಲೆಗಳು ನಡೆಯುತ್ತಾ ಇದೆ ಸಮಾಜದಲ್ಲಿ, ಎಂತೆಂತಹ ಅತ್ಯಾಚಾರಗಳು ನಡೆಯುತ್ತಾ ಇದೆ, ನರಮೇಧ ನಡೆಯುತ್ತಾ ಇದೆ, ಬುಲ್ಡೋಸರ್ ಹರಿಯುತ್ತಾ ಇದೆ ನಿರಪರಾಧಿಗಳ ಮೇಲೆ, ಮಸೀದಿಗಳ ಮೇಲೆ, ಮದರಸಾಗಳ ಮೇಲೆ, ಯೂನಿವರ್ಸಿಟಿಗಳ ಮೇಲೆ. ಆದರೆ ಇದು ಯಾವುದಕ್ಕೂ ಹೊಸ ಜನರೇಷನ್ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು ಬಹಳ ಕಡಿಮೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಜಗತ್ತದು ಅಲ್ವ ಸೋಷಿಯಲ್ ಮೀಡಿಯಾಗಳು. ಆದರೆ ಸಮಾಜದಲ್ಲಿ ಇಷ್ಟೆಲ್ಲ ಅಕ್ರಮ, ಲುಲ್ಮ್, ಅನ್ಯಾಯ ಇದೆಲ್ಲ ನಡೆಯುವಾಗಲೂ ನ್ಯೂ ಜನರೇಷನ್ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದು ಬಹಳ ಅಪರೂಪ. ಯಾಕೆಂದರೆ ಭಾವನೆಗಳು ದುರ್ಬಲವಾಗಿರುವ ಒಂದು ಜನತೆ ಅವರು. ಸಾಮಾಜಿಕ ಸಂಬಂಧಗಳಿಂದ ಅವರು ದೂರ ಸರಿಯುತ್ತಾ ಇದ್ದಾರೆ. ಎಷ್ಟೆಷ್ಟು ಪ್ರತಿಭಟನೆಗಳೆಲ್ಲ ನಡೆಯುತ್ತದೆ ಸಮಾಜದಲ್ಲಿ. ವಕ್ಫ್ ಬಿಲ್ಲಿನ ವಿರುದ್ಧ ಬಹಳ ದೊಡ್ಡ ಪ್ರೊಟೆಸ್ಟ್ಗಳೆಲ್ಲ ನಡೆಯಿತು. ಎಷ್ಟು ಜೆನ್ಜಿಗಳದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. SIR ನ ಬಗ್ಗೆ ಜೆನ್ಜಿಗಳು ಯಾವ ರೀತಿ ಹೋರಾಟ ನಡೆಸ್ತಾ ಇದ್ದಾರೆ. ಗಜ್ಜಾದಲ್ಲಿ ನಡೆದ ನಿರಪರಾಧಿಗಳಾದ ಮಕ್ಕಳ ಹತ್ಯೆಯ ಬಗ್ಗೆ ಜೆನ್ಜಿಗಳೆಷ್ಟು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಬಹಳ ಅಪರೂಪ. ಯಾಕೆಂದರೆ ಈ ಹೊಸ ತಲೆಮಾರಿನಲ್ಲಿ ಸಾಮಾಜಿಕ ಸಂಬಂಧಗಳು ಬಹಳ ಕಡಿಮೆ, ಸಾಮಾಜಿಕ ಕಳಕಳಿ ಎಂಬುದು ಬಹಳ ಕಡಿಮೆ. ಅವರು ಬದುಕುತ್ತಿರುವುದು ಒಂದು ರೀತಿ ಸ್ಕ್ರೀನ್ನ ಮೇಲೆ. ಅಂದರೆ ಸ್ಕ್ರೀನ್ ನಲ್ಲಿ ಏನಿದೆಯೋ ಅದು ಸತ್ಯ ಅಂತ ತಿಳ್ಕೊಳ್ತಾರೆ. ಯಾವುದೋ ಒಂದು ಕಲ್ಪನೆಯ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಬದುಕುತ್ತಾ ಇರು. ರೀಲ್ಸ್ಗಳ ಜಗತ್ತವದ್ದು. ರೀಲ್ಸ್ಗಳು ರಿಯಾಲಿಟಿ ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅವರದ್ದು ಒಂದು ರೀತಿಯ ಫಿಕ್ಷನ್, ಕಲ್ಪನೆಗಳ ಜಗತ್ತಿನಲ್ಲಿ ಇರುವವರವರು. ಹೀಗೆ ರಿಯಾಲಿಟಿಗಿಂತ ಬಹಳ ದೂರವಾಗಿ ಕಲ್ಪನೆಗಳ ಜಗತ್ತಿನಲ್ಲಿ, ಯಾವುದೋ ರೀತಿಯ ಕನಸಿನ ಲೋಕದಲ್ಲಿ ಬದುಕುತ್ತಿರುವ ನಮ್ಮ ಮಕ್ಕಳನ್ನು, ಈ ಜೆನ್ಜಿಗಳನ್ನು ರಿಯಾಲಿಟಿಯ ಕಡೆಗೆ, ಸತ್ಯದ ಕಡೆಗೆ, ವಾಸ್ತವಿಕತೆಯ ಕಡೆಗೆ ತರಬೇಕಾದ ಜವಾಬ್ದಾರಿ ಖಂಡಿತ ನಮಗಿದೆ. ನಿಮ್ಮ ಮಕ್ಕಳು ಇವತ್ತು ಮಾತಾಡ್ತಾ ಇಲ್ಲಲ್ಲ. ಮಕ್ಕಳು ಮಾತಾಡೋದು ಬಹಳ ಕಡಿಮೆ ನೋಡಿ. ಮಕ್ಕಳು ಹೆಚ್ಚು ಮೌನಿಗಳು.
ಮೌನ ಬಹಳ ಅಪಾಯ. ತಂದೆ ಸೋಫಾದಲ್ಲಿ ಕುಳಿತುಕೊಂಡು ಮೊಬೈಲ್ನಲ್ಲಿರ್ತಾನೆ, ತಾಯಿ ಬೇರಲ್ಲಿಯೋ ಕುಳಿತುಕೊಂಡು ಅವಳ ಮೊಬೈಲ್ನಲ್ಲಿರ್ತಾಳೆ, ಮಗ ಮಗಳು ರೂಮಿನಲ್ಲಿ ಕುಳಿತುಕೊಂಡು ಅವರ ಮೊಬೈಲ್ನ ಜಗತ್ತು. ಒಂದು ರೀತಿಯ ಮೌನ. ಈ ಮೌನ ಅಪಾಯ. ಮೌನ ಬಹಳ ದೊಡ್ಡ ಅಪಾಯ. ಮಾತುಕತೆ ಇಲ್ಲದೆ ಇರುವುದು ಬಹಳ ಮಾರಕ. ನಿಮ್ಮ ಮಕ್ಕಳು ಇವತ್ತು ಹೆಚ್ಚು ಮಾತಾಡ್ತಾ ಇಲ್ಲಲ್ಲ, ಬಹಳ ಕಡಿಮೆ ಮಾತಾಡ್ತಾ ಇರುವುದು. ಮಕ್ಕಳು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಜೆನ್ಸಿಯ ಬಳಿ ಧಾರಾಳ ಪ್ರಶ್ನೆಗಳಿವೆ. ಯಾಕಂದ್ರೆ ಬಹಳ ಬುದ್ಧಿ ಇರುವ ಒಂದು ತಲೆಮಾರದು, ವಿಪರೀತವಾದ ಅರಿವಿದವರಿಗೆ. ಆದ್ದರಿಂದ ಧಾರಾಳ ಪ್ರಶ್ನೆಗಳಿವೆ ಜೆನ್ಸಿಗಳ ಬಳಿ. ಅವರು ಪ್ರಶ್ನೆಗಳನ್ನು ಕೇಳುತ್ತಿರುವುದು ಅಧ್ಯಾಪಕರೊಂದಿಗೆ ಅಲ್ಲ. ಅವರು ಪ್ರಶ್ನೆ ಕೇಳ್ತಾರೆ, ಆದರೆ ಅವರು ಪ್ರಶ್ನೆ ಕೇಳುತ್ತಿರುವುದು ಅಧ್ಯಾಪಕರೊಂದಿಗೆ ಅಲ್ಲ. ಅವರು ಪ್ರಶ್ನೆ ಕೇಳುತ್ತಿರುವುದು ತಂದೆ ತಾಯಿಯೊಂದರೊಂದಿಗೆ ಅಲ್ಲ. ಅವರು ಪ್ರಶ್ನೆ ಕೇಳುತ್ತಿರುವುದು ಗೂಗಲ್ನೊಂದಿಗೆ, ಚಾಟ್ ಜಿಪಿಟಿಯೊಂದಿಗೆ, ಜೆಮಿನಿಯೊಂದಿಗೆ. ಬಹಳ ಬೇಗ ಅವರಿಗೆ ಉತ್ತರ ಸಿಗ್ತದೆ. ಅಂದ್ರೆ ಸಹೋದರ ಸಹೋದರಿಯರೇ, ಬಹಳ ವೇಗವಾಗಿ ಸಾಗುತ್ತಿರುವ, ಭಾಷೆಗಳು ಬದಲಾಗಿರುವ ಒಂದು ತಲೆಮಾರು ಖಂಡಿತ ನಮ್ಮ ಎದುರಿನಲ್ಲಿದೆ. ನಾವು ಪರಿಗಣಿಸಬೇಕಾದದ್ದು, ಅವರ ಭಾಷೆ ಬದಲಾಗಿದ್ದರೂ ನಮ್ಮ ಹೃದಯದ ಭಾಷೆ ಬದಲಾಗಬಾರದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನ ಒಂದು ಘಟನೆ ಇದೆ. ಅನಸ್ ರಲಿಯಲ್ಲಾಹು ಮಗು, ಸಣ್ಣ ಮಗು, ಅಲ್ಲಾಹನ ಪ್ರವಾದಿಯ ಸೇವೆ ಮಾಡ್ತಾ ಇದ್ದ ಒಬ್ಬ ಸಣ್ಣ ಮಗು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿವಸ ಅನಸರೊಂದಿಗೆ ಯಾವುದೋ ಒಂದು ಸಾಮಾನು ತರಲಿಕ್ಕೆ ಹೇಳಿದದು, ತಕೊಂಡು ಬಾ. ಮಕ್ಕಳಾಟಿಕೆಯ ರೀತಿಯಲ್ಲಿ ಅನಸ್ ಇಲ್ಲ, ನಾನು ತರುವುದಿಲ್ಲ ಅಂತ ಹೇಳ್ತಾರೆ. ಮತ್ತು ತುಂಟತನದೊಂದಿಗೆ ಅಲ್ಲಾಹನ ಪ್ರವಾದಿಯನ್ನು ನೋಡಿ ಒಮ್ಮೆ ನಗುತ್ತಾರೆ. ಅನಸ್ ಸಣ್ಣ ಹುಡುಗ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನಸರನ್ನು ನೋಡಿ ಮುಗುಳು ನಗೆದಿರುತ್ತಾರೆ. ಹಾಗೆ ಅಲ್ಲಾಹನ ಪ್ರವಾದಿಗೆ ಗೊತ್ತಾಗದೆ ಅನಸ್ ಹೊರಡ್ತಾರೆ ಆ ಸಾಮಾನು ತರಲಿಕ್ಕೆ. ದಾರಿಯಲ್ಲಿ ಗ್ರೌಂಡಿನಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸಾಮಾನು ತರಲಿಕ್ಕೆ ಹೊರಟ ಅನಸ್ ಮಕ್ಕಳ ಆ ಆಟವನ್ನು ನೋಡಿ ಅಲ್ಲೇ ನಿಂತುಕೊಂಡು ಬಾಕಿ ಆಗ್ತಾರೆ. ಅಲ್ಲಾಹನ ಪ್ರವಾದಿ ಯಾವುದೋ ಒಂದು ಅಗತ್ಯಕ್ಕೆ ಆ ದಾರಿಯಿಂದ ಬರ್ತಾನೆ. ಅನಸ್ಸನ್ನು ನೋಡಿದ್ರು ಅಲ್ಲಾಹನ ಪ್ರವಾದಿ ಹಿಂದಿನಿಂದ ಹೋಗಿ ಅನಸರ ಕಣ್ಣನ್ನು ಹೀಗೆ ಒತ್ತಿ ಹಿಡಿದು ಅಲ್ಲಾಹನ ಪ್ರವಾದಿ ಕೇಳಿದರು, ನೀನು ಆ ವಸ್ತುವನ್ನು ತರಲಿಕ್ಕೆ ಹೋಗುತ್ತಿದ್ದೀಯಲ್ಲ ಅಂತ ಕೇಳಿದ್ರು. ಅನಸ್ ನಗುತ್ತಾರೆ, ಅಲ್ಲಾಹನ ಪ್ರವಾದಿ ಕೂಡ ನಗುತ್ತಾರೆ. ಅಂದರೆ ಜನರೇಷನ್ ಹೊಸ. ಅಲ್ಲಾಹನ ಪ್ರವಾದಿ ಮತ್ತು ಅನಸ್ ಒಂದೇ ತಲೆಮಾರು ಅಲ್ಲಲ್ಲ, ಬೇರೆ ಬೇರೆ ಜನರೇಷನ್ ಇದು. ಆದರೆ ನಿಮ್ಮ ಮನಸ್ಸು ಒಂದಾದರೆ ನಡೆಯುವ ಪ್ರಕ್ರಿಯೆ ಅದು. ಇನ್ನೊಂದು ಕತೆ ಇದೆ. ತಂದೆ ಮತ್ತು ಮಗ ಶೋರೂಮಿಗೆ ಹೋಗಿ ಒಂದು ಹೊಸ ಕಾರು ಪರ್ಚೇಸ್ ಮಾಡುತ್ತಾರೆ. ಬಹಳ ಸಂತೋಷದಿಂದ ತಂದೆ ಮತ್ತು ಮಗ ಕಾರ್ನಲ್ಲಿ ಬಂದರು. ಕಾರ್ನಿಂದ ಇಳಿದ ಹುಡುಗ, ಸಣ್ಣ ಹುಡುಗ, ಕಾರ್ನಿಂದ ಇಳಿದ ಹುಡುಗ ಸಂತೋಷದಲ್ಲಿ ಏನೋ ಸಿಕ್ಕಿದ, ಏನೋ ಒಂದು ತುಂಡು ಸರಳ ಏನೋ ತೆಗೆದು ಕಾರ್ನ ಡೋರ್ನಲ್ಲಿ ಏನೋ ಹೀಗೆ ಬರೆದ. ತಂದೆಗೆ ಕೋಪ ಬಂತು, ವಿಪರೀತ ಕೋಪ ಬಂತು. ಹೊಸ ಕಾರ್ನ ಮೇಲೆ ಬರ್ದದಲ್ಲ. ತಂದೆ ಸಿಕ್ಕಿದ ಒಂದು ಸರಳು ತೆಗೆದು ಮಗನಿಗೆ ಸಿಕ್ಕಾಪಟ್ಟೆ ಪೆಟ್ಟು ಕೊಟ್ಟ, ಬಾರಿಸಿದ, ಮೂಳೆಗಳು ಒಡೆದು ಹೋಯಿತು, ಆಸ್ಪತ್ರೆಗೆ ದಾಖಲಿಸಿದ. ಡಿಸ್ಚಾರ್ಜ್ ಅಲ್ಲಾಗಿ ಬಂದ ಮೇಲೆ ಆ ತಂದೆ ನೋಡ್ತಾನೆ ಕಾರ್ನಲ್ಲಿ ಈ ಮಗ ಬರ್ದದ್ದೇನು, ಏನು ಗೀಚಿದ್ದಾನೆ ಅಂತ. ಆ ಹುಡುಗ ಬರ್ದಿದ್ದು ಐ ಲವ್ ಮೈ ಪಪ್ಪ ಎಂದಾಗಿತ್ತು ಅಂತ. ಐ ಲವ್ ಮೈ ಪಪ್ಪ, ನನ್ನ ತಂದೆಯನ್ನು ನಾನು ಬಹಳ ಇಷ್ಟಪಡುತ್ತೇನೆ ಅಂತ. ಅದ ಅರ್ಥ ಮಾಡ್ಲಿಕ್ಕೆ ಆ ತಂದೆಗೆ ಸಾಧ್ಯ ಆಗಲಿಲ್ಲ. ಅದರ ಸಮಸ್ಯೆ ಇದಲ್ಲ. ಅಂದ್ರೆ ಜೆನ್ಸಿಗಳ ಭಾಷೆ ನೀವು ಅರ್ಥ ಮಾಡಬೇಕು. ಅವರನ್ನು ತಿಳಿದು ಅವರೊಂದಿಗೆ ನೀವು ವರ್ತಿಸಬೇಕು.
ಅವರ ಭಾಷೆ ಬದಲಾಗಿದ್ದರೂ ನಿಮ್ಮ ಹೃದಯದ ಭಾಷೆ ಅದು ಖಂಡಿತ ಬದಲಾಗಬಾರದು. ಅಂತರ ಯಾವ ಕಾರಣಕ್ಕೂ ಇರಬಾರದು. ಭಾಷೆ ಬದಲಾದ ಕಾರಣಕ್ಕೆ, ಅವರು ಉಪಯೋಗಿಸುವ ಪದಗಳು ಬದಲಾದ ಕಾರಣಕ್ಕೆ, ಅವರ ಲೈಫ್ ಸ್ಟೈಲ್ ಬದಲಾದ ಕಾರಣಕ್ಕೆ ನಮ್ಮ ಮಕ್ಕಳು ಮತ್ತು ನಮ್ಮ ಮಧ್ಯೆ ಅಂತರ ಖಂಡಿತ ಇರಬಾರದು. ಇವತ್ತು ನಾವು ಅತಿ ಹೆಚ್ಚು ಗಮನಿಸಬೇಕಾದ ಬಹಳ ಪ್ರಮುಖವಾದ ವಿಷಯ. ಹಾಗೆ ಅವರ ಭಾಷೆ ನಿಮಗೆ ತಿಳಿಯುವುದಾದರೆ, ನಿಮ್ಮ ಹೃದಯದ ಭಾಷೆ ಒಂದೇ ಆಗುವುದಾದರೆ, ನಿಮ್ಮ ಮಧ್ಯೆ ಮೌನ ಇಲ್ಲ, ಅಂತರ ಇಲ್ಲ, ಧಾರಾಳ ಮಾತುಕತೆಗಳೆಲ್ಲ ನಡೀತಾ ಇರುತ್ತದೆ, ನಿಗೂಢತೆ ಇಲ್ಲ ನಿಮ್ಮ ಮತ್ತು ಹೊಸ ಜನರೇಷನ್ ಮಧ್ಯೆ ಎಂದಾದರೆ, ಖಂಡಿತವಾಗಿಯೂ ಹೊಸ ಜನರೇಷನ್ ಅಪಾರ ಸಾಮರ್ಥ್ಯ ಇರುವ ಜನತೆ, ಅಪಾರ ಸಾಮರ್ಥ್ಯ ಇದೆ ಅವರಿಗೆ, ಅಪಾರವಾದ ಬುದ್ಧಿವಂತಿಕೆ ಇದೆ ಅವರಿಗೆ. ಅದನ್ನು ಎಲ್ಲಾ ರೀತಿಯಲ್ಲೂ ವೈಯಕ್ತಿಕವಾಗಿ ಸಮುದಾಯಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಅದನ್ನು ಸದುಪಯೋಗ ಪಡಿಸಲಿಕ್ಕೆ ಸಾಧ್ಯ ಇದೆ. ಅವರೊಂದಿಗೆ ವರ್ತಿಸಬೇಕಾದ ರೀತಿಯಲ್ಲಿ ನಾವು ವರ್ತಿಸುವುದಾದರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಮಕ್ಕಳನ್ನು, ಹೊಸ ತಲೆಮಾರನ್ನು ಎಲ್ಲ ರೀತಿಯ ಜಾಹಿಲಿಯತ್ತುಗಳಿಂದ, ಮಾಲಿನ್ಯಗಳಿಂದ ಅಲ್ಲಾಹು ಕಾಪಾಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಮಕ್ಕಳನ್ನು, ಹೊಸ ಜನರೇಷನ್ ಈಮಾನ್ ಇರುವ, ಆದರ್ಶ ನಿಷ್ಠೆ ಇರುವ, ಅಲ್ಲಾಹನ ಭಯ ಇರುವ, ಸಾಮಾಜಿಕ ಕಳಕಳಿ ಇರುವ ಒಳ್ಳೆಯ ಮಕ್ಕಳನ್ನಾಗಿ ಅಲ್ಲಾಹು ಮಾಡಲಿ.